ನಮಸ್ಕಾರ ಫ್ರೆಂಡ್ಸ್, ನಮಸ್ಕಾರ ಸ್ಟೂಡೆಂಟ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನರ್ಚರ್ ಮೈಂಡ್ಸ್. ಇಂದಿನ ವಿಡಿಯೋದಲ್ಲಿ ನಾವು 50 ನುಡಿಗಟ್ಟುಗಳು ಮತ್ತು ಅದರ ಒಳ ಅರ್ಥಗಳನ್ನು ತಿಳಿದುಕೊಳ್ಳೋಣ. ಅಂಕೆ ಮೀರು ಅಂದರೆ ಮಿತಿ ಮೀರುವುದು. ಅಂಗೈಯಲ್ಲಿ ಇಟ್ಟುಕೊಳ್ಳು, ಬಹಳ ಪ್ರೀತಿಯಿಂದ ನೋಡಿಕೊಳ್ಳು. ಅಂಗೈಯಲ್ಲೇ ತೋರಿಸು, ಸ್ಪಷ್ಟವಾಗಿ ತಿಳಿಸು. 4ನೇದು, ಅಕ್ಕಿ ಜಲ್ಲಿಯಲ್ಲಿ ಬೇರ್ಪಡಿಸು ಅಂದರೆ ಒಳ್ಳೆಯದು ಕೆಟ್ಟದನ್ನ ಬೇರ್ಪಡಿಸು. 5, ಅಟ್ಟಹಾಸ ಮಾಡು, ಅತಿಯಾಗಿ ವರ್ತಿಸು ಅಂತ ಅರ್ಥ. 6ನೇದು, ಅಡ್ಡಗಾಲು ಹಾಕು ಅಂದ್ರೆ ಅಡ್ಡಿಪಡಿಸು ಅಂತ ಅರ್ಥ. 7ನೇದು, ಅಡಿಗಲ್ಲು ಹಾಕು ಅಂದ್ರೆ ಆರಂಭಿಸು, ಸ್ಟಾರ್ಟ್ ಮಾಡು ಅಂತ. 8ನೇದು, ಅಣ್ಣಾವ್ರಾಗು ಅಂದ್ರೆ ದೊಡ್ಡವರಂತೆ ವರ್ತಿಸಬೇಕು ನೀವು. 9ನೇದು ಒಂದು, ಅಬ್ಬರ ತೋರು, ಅಹಂಕಾರ ಪ್ರದರ್ಶಿಸು ಅಂತ ಅರ್ಥ ಬರುತ್ತೆ ಇಲ್ಲಿ. ಅರೆ ಜೀವವಾಗು, ಬಹಳ ಆಯಾಸವಾಗು. 11ನೇದು, ಅರೆ ಮನಸ್ಸು, ಮೀನಿಂಗು ಆಸಕ್ತಿ ಇಲ್ಲದ ಮನಸ್ಸು. 12ನೇದು, ಅಸ್ತ್ರ ಬಿಸಾಡು ಅಂದ್ರೆ ಸೋಲು ಒಪ್ಪಿಕೊಡು. ಆಯ್ತಾ. 13, ಅಹಂಕಾರಕ್ಕೆ ಕೊಂಬು ಬರು ಅಂದ್ರೆ ಗರ್ವ ಹೆಚ್ಚಾಗು, ಜಾಸ್ತಿ ಆಗ್ತಾ ಇದೆ. 14, ಅಳಿಲು ಸೇವೆ, ಸಣ್ಣ ಸಹಾಯ ಮಾಡು. 15, ಆಕಾಶ ಕಿತ್ತು ಬೀಳು, ದೊಡ್ಡ ಆಶ್ಚರ್ಯವಾಗು ಅಂದ್ರೆ ಬಿಗ್ಗೆಸ್ಟ್ ಸರ್ಪ್ರೈಸ್. 16, ಆಕಾಶ ಪಾತಾಳ ಒಂದಾಗು ಅಂದ್ರೆ ಎಲ್ಲೆಡೆ ಹುಡುಕು, ಯಾವ ಜಾಗನೂ ಬಿಡದೆ ಎಲ್ಲ ಕಡೆ ಹುಡುಕಾಡಿದೆ ನಾನು ಅಂತ ಹೇಳಕ್ಕೆ ಆಕಾಶ ಪಾತಾಳ ಒಂದಾಗು ಅಂತ ಹೇಳ್ತೀವಿ. 17ನೇದು, 6 ಅಡಿ ಮಣ್ಣು ಅಂದ್ರೆ ಸಾವು ಸಂಭವಿಸುವುದು. 18, ಇಳಿ ಬಲೆಗೆ ಸಿಂಹ ಸಿಕ್ಕಂತೆ, ಬಲಿಷ್ಠನು ದುರ್ಬಲನ ಕೈಗೆ ಸಿಗುವುದಕ್ಕೆ ನಾವು ಇಳಿ ಬಲೆಗೆ ಸಿಂಹ ಸಿಕ್ಕಂತೆ ಅಂತ ಹೇಳ್ತೀವಿ. 19ನೇದು, ಇಲಿ ಕಂಡ ಬೆಕ್ಕು ಅಂದ್ರೆ ಹೆದರಿದ ಬೆಕ್ಕು. 20, ಉಸಿರು ಬಿಗಿ ಹಿಡಿ ಅಂದ್ರೆ ಆತಂಕದಿಂದ ಕಾಯು. 21, ಉಸಿರು ಬಿಡು ಅಂದ್ರೆ ನಿರಾಳವಾಗು, ರಿಲ್ಯಾಕ್ಸ್ ಆಗು ಅಂತ ಅರ್ಥ. 22, ಊರು ತಲೆ ಮೇಲೆ ಹೊತ್ತುಕೊಳ್ಳು ಅಂದ್ರೆ ದೊಡ್ಡ ಗಲಾಟೆ ಮಾಡಿಕೊಳ್ಳು ಅಂತ ಹೇಳಕ್ಕೆ. 23, ಎದೆ ಬಡಿದುಕೊಳ್ಳು ಅಂದ್ರೆ ದುಃಖ ಪಡು. 24, ಎದೆ ಗಟ್ಟಿ ಮಾಡು ಅಂದ್ರೆ ಧೈರ್ಯ ತೋರು, ಎದೆ ಗಟ್ಟಿ ಮಾಡಿ ಕೆಲಸ ಮಾಡು ಅಂತ ಹೇಳ್ತಾರಲ್ಲ, ಅವಾಗ ಕರೇಶ್ ನೀವು ಅಂದ್ರೆ ಧೈರ್ಯ ತಗೊಂಡ್ಬಿಟ್ಟು ಕೆಲಸ ಮಾಡಿ ಅಂತ ಹೇಳ್ದಂಗೆ. 25, ಎಲೆ ಮರೆಯ ಕಾಯಿದಂತೆ ಅಂದ್ರೆ ಯಾರಿಗೂ ಗೊತ್ತಾಗದಂತೆ, ಎಲೆ ಮರೆ ಹಿಂದೆ ಕಾಯಿ ಇರೋ ಹಾಗೆ ಅಂದ್ರೆ ಯಾರಿಗೂ ಗೊತ್ತಾಗದಂತೆ ಕೆಲಸ ಮಾಡಿ ಮುಗಿಸ್ಬೇಕು ಅಂತ ಹೇಳ್ತಾರಲ್ಲ, ಆ ಸಿಚುವೇಶನ್ ಅಲ್ಲಿ ಇದನ್ನ ಯೂಸ್ ಮಾಡ್ತಾರೆ. 26, ಕೈ ಕೊಡು ಅಂದ್ರೆ ಏನು, ಮೋಸ ಮಾಡು. 27, ಒಣಗಿದ ಮರಕ್ಕೆ ನೀರು ಹಾಕು ಅಂದ್ರೆ ಒಣಗಿರೋ ಮರಕ್ಕೆ ನೀವು ಎಷ್ಟು ನೀರು ಹಾಕಿದ್ರು ಬೆಳೆಯುತ್ತಾ, ಬೆಳೆಯಲ್ಲ ಅಲ್ವಾ, ಅದೇ ಹೇಳ್ತಾ ಇರೋದು ಇಲ್ಲಿ, ಪ್ರಯೋಜನವಿಲ್ಲದ ಕೆಲಸ ಮಾಡು ಅಂತ ಹೇಳ್ತಾ ಇರೋದು. 28, ಒಬ್ಬಟ್ಟಿಗೆ ಬರು ಅಂದ್ರೆ ಒಮ್ಮತಕ್ಕೆ ಬಾ. 29, ಓಟಕ್ಕೆ ಕಾಲು ಕೊಡು ಅಂದ್ರೆ ಓಡಿ ಹೋಗು ಅಂತ ಅರ್ಥ ಆಗುತ್ತೆ. 30ನೇದು, ಕಣ್ಣಿಗೆ ಮಣ್ಣು ಎರಚು ಅಂದ್ರೆ ಕಣ್ಣಿಗೆ ಮಣ್ಣು ಎರಚಿದಾಗ ಏನು ಕಾಣಿಸಲ್ಲಲ್ವಾ, ಅದಕ್ಕೆ ಇಲ್ಲಿ ಮೋಸ ಮಾಡು ಅಂತ ಅರ್ಥ ಆಗುತ್ತೆ. 31, ಕಣ್ಣಿಗೆ ಕಟ್ಟಿದಂತೆ, ಸೊ ಕಣ್ಣಿಗೆ ಕಟ್ಟಿದಂತೆ ಅಂದ್ರೆ ಸ್ಪಷ್ಟವಾಗಿ, ಕ್ಲಿಯರ್ ಆಗಿ ಅಂತ ಅರ್ಥ ಆಗುತ್ತೆ. 32, ಕಣ್ಣೀರು ಹಾಕು, ಇದು ಅಳು ಅಂತ ಮೀನಿಂಗ್ ಬರುತ್ತೆ. 33, ಕಣ್ಣಲ್ಲಿ ಎಣ್ಣೆ ಹಾಕಿಕೊಂಡು ನೋಡು ಅಂದ್ರೆ ಬಹಳ ಎಚ್ಚರಿಕೆಯಿಂದ ನೋಡಬೇಕು, ಕಣ್ಣಲ್ಲಿ ಎಣ್ಣೆ ಹಾಕಿದ್ರೆ ಕಣ್ಣು ಮುಚ್ಚಕ್ಕಾಗಲ್ಲ, ಸೊ ಆ ಥರ ನೀವು ಬಹಳ ಎಚ್ಚರಿಕೆಯಿಂದ ನೋಡಿಕೊಳ್ಳೋ ಸಿಚುವೇಶನ್ ಅಲ್ಲಿ ಕಣ್ಣಲ್ಲಿ ಎಣ್ಣೆ ಹಾಕಿಕೊಂಡು ನೋಡು ಅಂತ ಯೂಸ್ ಮಾಡ್ತೀವಿ. 34, ಕಣ್ಣು ಕೆಂಪಾಗು ಅಂದ್ರೆ ಸಿಟ್ಟು ಮಾಡಿಕೊಳ್ಳು, ಕೋಪಗಳು ಅಂತ ಅರ್ಥ ಬರುತ್ತೆ. 35, ಕಣ್ಣು ಮುಚ್ಚು ಅಂದ್ರೆ ಕಡೆಗಣಿಸೋದು ಅಥವಾ ಸಾಯುವುದು ಅಂದ್ರೆ ಎಕ್ಸ್ಪೈರ್ ಆಗೋದಕ್ಕೆ ನಾವು ಕಣ್ಣು ಮುಚ್ಚು ಅಂತ ಯೂಸ್ ಮಾಡ್ತೀವಿ. 36, ಕಣ್ಣು ತೆರೆ ಅಂದ್ರೆ ಅರಿವು ಮೂಡು ಅಂದ್ರೆ ಅಥವಾ ನಿಮ್ಗೆ ಏನಾದ್ರೂ ಅರ್ಥ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಕಣ್ಣು ತೆರೆ. 37, ಕಿವಿಗೆ ಬೀಳು ಅಂದ್ರೆ ಕೇಳಿಸು, ಸೊ ಯಾರಾದ್ರೂ ಮಾತಾಡ್ತಾರೆ ನಂಗೆ ಕಿವಿಗೆ ಬಿತ್ತು ಅದು ಅಂತ ಹೇಳ್ತೀವಲ್ವಾ, ಅದೇ ಇಲ್ಲಿ ಮೀನಿಂಗು, ಕೇಳಿಸ್ತು ನಂಗೆ ಅಂತ. 38, ಕಿವಿಗೆ ಹಾಕಿಕೊಳ್ಳು ಅಂದ್ರೆ ಗಮನ ಕೊಡು, ಕೇಳಿಸ್ಕೊಳ್ಳೋ ನೀನು ಕರೆಕ್ಟಾಗಿ, ಯು ಲಿಸನ್ ಅಂತ ಮೀನಿಂಗ್ ಬರುತ್ತೆ. 39, ಕಿವಿಗೊಡು, ಗಮನದಿಂದ ಕೇಳು, ಆಲ್ಮೋಸ್ಟ್ ಸೇಮ್ ಮೀನಿಂಗೆ. 40, ಕೈ ಕಟ್ಟಿ ಕುಳಿತುಕೊಳ್ಳು ಅಂದ್ರೆ ಏನೂ ಮಾಡದೆ ಇರು, ಸೈಲೆಂಟಾಗಿ ಕೂತ್ಕೊ ನೀನು ಅಂತ ಕೈ ಕೊಟ್ಟಿ ಕುಳಿತುಕೊಳ್ಳು ಅಂತ ಹೇಳ್ತೀವಿ. 41, ಕೈ ತೊಳೆಯು ಅಂದ್ರೆ ಸಂಬಂಧ ಬಿಡು, ಕೈ ತೊಗೊಂಡ್ರೆ ಏನಾಗುತ್ತೆ ಹೇಳಿ, ನಮ್ಮಲ್ಲಿರೋ ಹೊಲಸೆಲ್ಲ ಹೋಗ್ಬಿಡುತ್ತಲ್ವಾ, ಅಂದ್ರೆ ದೂರ ಮಾಡ್ಕೋತಾ ಇದ್ವಿ, ಅದೇ ಥರ ಸಂಬಂಧ ಬಿಡು ಅಂತ ಮೀನಿಂಗ್ ಬರುತ್ತೆ. ಕೈ ಹಾಕು
ಅಂದರೆ ಕೆಲಸ ಆರಂಭಿಸು. ಯಾವುದರ ಜಾಯಿನ್ ಆಗಬೇಕು, ಏನೋ ಸ್ಟಾರ್ಟ್ ಮಾಡಬೇಕಾದ್ರೆ ಕೈ ಹಾಕು ನೀನು ಅಂತ ಹೇಳ್ತೀವಿ. ಅದೇ ಥರ 43ನೇದು ಕೈ ಮೀರು ಅಂದರೆ ನಿಯಂತ್ರಣ ತಪ್ಪಿ ಹೋಗ್ತಾ ಇದೆ. ನಿಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಔಟ್ ಆಫ್ ಕಂಟ್ರೋಲ್ ಅಂತ ಹೇಳ್ತೀವಲ್ಲ, ಆ ಸಿಚುವೇಶನ್ಗೆ ನಾವು ಕೈ ಮೀರು ಅಂತ ಹೇಳ್ತೀವಿ. 44 ಅಂದರೆ 44ನೇದು ಕೈ ಸೇರಿಸು ಅಂದರೆ ಸಹಾಯ ಮಾಡು. ಯಾರ್ದರ ಜೊತೆ ಹ್ಯಾಂಡ್ ಜಾಯಿನ್ ಮಾಡು ಅಂತ ಹೇಳೋಕ್ಕೆ, ಜಾಯಿನ್ ಮಾಡು, ಸಹಾಯ ಮಾಡು ಅಂತ ಹೇಳೋದಕ್ಕೆ ಕೈ ಸೇರಿಸು ಅಂತ ಹೇಳ್ತೀವಿ. 45ನೇದು ಕೈ ತುಂಬು ಅಂದರೆ ಸಮೃದ್ಧಿಯಾಗಿ. ಕೈ ತುಂಬಿ ನಮಗೆ ಈ ಸಲ ಫಲ ಬಂತು ಅಂದರೆ ಎಕ್ಸೆಸ್ ಅಥವಾ ಬೇಕಿರೋಕ್ಕಿಂತ ಜಾಸ್ತಿ ನಿಮಗೆ ರಿಸಲ್ಟ್ ಬಂತು ಅನ್ನೋಕ್ಕೆ ನಾವು ಕೈ ತುಂಬು ಅಂತ ಹೇಳ್ತೀವಿ. 46ನೇದು ಕೈಗೆ ಸಿಗು ಅಂದರೆ ನೀನು ಬಂದು ನನಗೆ ಸಿಕ್ಕಾಕೊ, ನೀನು ದೊರೆ ನೀನು ಅಂತ ಹೇಳುತ್ತೆ. 47ನೇದು ಕೈಗೆ ಬರದ ದ್ರಾಕ್ಷಿ ಹುಳಿ. ಸಿಗದದ್ದನ್ನು ತಿರಸ್ಕರಿಸು ಅಂದರೆ ಕೈಗೆ ಬರದೇ ಇರೋ ದ್ರಾಕ್ಷಿನ ಹುಳಿ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿಬಿಡ್ಬೇಕು. ಅದನ್ನೇ ಇಲ್ಲಿ ಸಿಗದದ್ದನ್ನು ತಿರಸ್ಕರಿಸು ಅಂತ ಹೇಳ್ತಾ ಇರೋದು. 48ನೇದು ಕೈಯಲ್ಲಿ ಆಟವಾಡು ಅಂದರೆ ಸಂಪೂರ್ಣ ನಿಯಂತ್ರಣದಲ್ಲಿ ಇಟ್ಟಿರು. ಅಂದರೆ ಎಲ್ಲನೂ ನಿನ್ನ ಕಂಟ್ರೋಲಲ್ಲೇ ಇಟ್ಕೊಳ್ಳು ಅಂತ ಹೇಳ್ತಾ ಇರೋದು. 49 ಕೈ ಕಾಲು ಕಟ್ಟಿ ಹಾಕು ಅಂದರೆ ಸ್ವಾತಂತ್ರ್ಯ ಕಸಿದುಕೊಳ್ಳು. ಅಂದರೆ ಯಾವುದೇ ಮೂಮೆಂಟ್ ಮಾಡೋಕ್ಕೆ ನಿಮಗೆ ಪರ್ಮಿಷನ್ ಇರಲ್ಲ. ಆ ಟೈಮಲ್ಲಿ ನಿಮಗೆ ಕೈ ಕಾಲು ಕಟ್ಟಿ ಹಾಕು ಅಂತ ಹೇಳ್ತೀವಿ. 50ನೇದು ಕೊನೆಯದು ಬಂದು ಕೊಂಬು ಮುರಿಯು. ಸೊ ಕೊಂಬು ಮುರಿ ಅಂತ ಯಾವಾಗ ಯೂಸ್ ಮಾಡ್ತೀವಿ ನಾವು? ಅಹಂಕಾರ ಕಡಿಮೆ ಆಗಬೇಕು ಅಲ್ವಾ? ಅಂದರೆ ನಿಮಗೆ ಏನು ಈಗೋ ಇರುತ್ತೆ ಅದನ್ನು ಮುರಿಯಬೇಕು, ಕಡಿಮೆ ಆಗಬೇಕು ಅನ್ನೋ ಟೈಮಲ್ಲಿ ನಾವು ಕೊಂಬು ಮುರಿಯು ಅಂತ ಯೂಸ್ ಮಾಡ್ತೀವಿ. ಪ್ರಾಕ್ಟೀಸ್ ಮಾಡಿ ನೋಡೋಣ. ಇದರ ಮೀನಿಂಗನ್ನು ನೀವು ಅರ್ಥ ಮಾಡಿಕೊಂಡು ನಿಮ್ಮ ಆನ್ಸರ್ಸನ್ನು ಕಮೆಂಟ್ ಮೂಲಕ ತಿಳಿಸಿ. ಯಾವ್ಯಾವುದದು? ಕೈ ತೊಳೆಯು, ಅಳಿಲು ಸೇವೆ, ಅಂಕೆ ಮೀರು ಮತ್ತು ಕೊಂಬು ಮುರಿಯು. ಇವು ಕೂಡ ನಾವು ಇದೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ನಿಮಗೆ ಅರ್ಥ ಗೊತ್ತಾದರೆ, ಸಡನ್ನಾಗಿ ನೆನಪಾದರೆ ಕಮೆಂಟ್ ಮಾಡಿ, ಇಲ್ಲಾಂದರೆ ಮತ್ತೆ ಇನ್ನೊಂದ್ಸಲ ಹೋಗಿ ವಿಡಿಯೋ ನೋಡಿ. ಹೇಗಿತ್ತು ವಿಡಿಯೋ? ಕಮೆಂಟ್ ಮಾಡಿ ತಿಳಿಸಿ. ಈಸಿನಾ ಡಿಫಿಕಲ್ಟಾ ಅಂತ ಹೇಳಿ. ಇನ್ನಷ್ಟು ಕನ್ನಡ ಪಾಠಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನರ್ಚರ್ ಮೈಂಡ್ಸ್. ಥ್ಯಾಂಕ್ ಯು. ಮತ್ತೆ ಸಿಗೋಣ ಇನ್ನೊಂದು ಕನ್ನಡ ವಿಡಿಯೋ ಜೊತೆ.